Hello dear students, welcome to the YouTube channel. In today's class we are going to discuss about the second part of the lesson 9th standard social defense of the nation. Indian Navy have three wings: Army, Navy and Air Force. In the last class we learn about that. So today's class, the Indian Army has divided into 7 commanders for administrative convenience. ಆಡಳಿತದ ಅನುಕೂಲಕ್ಕೋಸ್ಕರ ಆರ್ಮಿಯನ್ನು 7 ಭಾಗಗಳಾಗಿ ಭಾರತದಲ್ಲಿ ವಿಂಗಡಿಸಿದ್ದಾರೆ. ಅವು ಯಾವಂತ ಈಗ ನೋಡೋಣ. ವೆಸ್ಟರ್ನ್ ಕಮಾಂಡ್ ಚಾಂದಿಮಿನಾರ್ ಚಂಡೀಗಢ, ಈಸ್ಟರ್ನ್ ಕಮಾಂಡ್ ಕಲ್ಕಟ್ಟ ವೆಸ್ಟ್ ಬೆಂಗಾಲ್, ನಾರ್ತರ್ನ್ ಕಮಾಂಡ್ ಉದ್ದಾಂಪುರ್ ಕಾಶ್ಮೀರ್, and then southern command Pune Maharashtra, and then central command Lucknow Uttar Pradesh, training command Maho Madhya Pradesh, north eastern command Jaipur Rajasthan. ನೋಡಿ ಮಕ್ಕಳ, ಈ ರೀತಿಯಾಗಿ 7 ಭಾಗಗಳಾಗಿ ಭಾರತದಲ್ಲಿ ಇಂಡಿಯನ್ ಆರ್ಮಿಯನ್ನು ಸೈನ್ಯವನ್ನು ವಿಂಗಡಿಸಿದ್ದಾರೆ. ಚಂಡೀಗಢ ಮತ್ತು ವೆಸ್ಟ್ ಬೆಂಗಾಲ್ ಕಲ್ಕಟ್ಟ, ಕಾಶ್ಮೀರ್ ಉದ್ದಾಂಪುರ್, ಪುಣೆ ಮಹಾರಾಷ್ಟ್ರ, ಜೊತೆಗೆ ಲಕ್ನೋ ಉತ್ತರ ಪ್ರದೇಶ್, ಮಾಹೋ ಮಧ್ಯಪ್ರದೇಶ್, ಜೈಪುರ್ ರಾಜಸ್ಥಾನ್ ಕಡೆ, ಈ ರೀತಿಯಾಗಿ 7 ಕಡೆಗಳಲ್ಲಿ ನಾವು ಭಾರತದ ಸೇನೆಯನ್ನು ನೋಡ್ಬೋದಾಗಿದೆ. ಈಚ್ ಕಮಾಂಡೋ ಈಸ್ ಅಂಡರ್ ದ ಚಾರ್ಜ್ ಆಫ್ ದ ಜನರಲ್ ಆಫೀಸರ್, ಕಮಾಂಡರ್ ಇನ್ ಚೀಫ್ ಆಫ್ ದ ರ್ಯಾಂಕ್ ಆಫ್ ದ ಲೆಫ್ಟಿನೆಂಟ್ ಜನರಲ್. ಕಮಾಂಡ್ಸ್ ಆರ್ ಡಿವೈಡೆಡ್ ಇಂಟು ಏರಿಯಾಸ್ ಅಂಡ್ ಸಬ್ ಏರಿಯಾಸ್ ವಿಚ್ ಆರ್ ಹೆಡೆಡ್ ಬೈ ಮೇಜರ್ ಜನರಲ್ ಅಂಡ್ ದ ಬ್ರಿಗೇಡಿಯರ್ ರೆಸ್ಪೆಕ್ಟಿವ್ಲಿ. Each commando is under the charge of the general officer, commander in chief and the rank of the lieutenant general. ಪ್ರತಿಯೊಂದು ಕಮಾಂಡನು ಕೂಡ ಒಬ್ಬೊಬ್ಬ ಚೀಫ್ ಆಫೀಸರು, ಜೊತೆಗೆ ಕಮಾಂಡರ್ ಇನ್ ಜನರಲ್ ಆಫೀಸರು, ಜೊತೆಗೆ ಲೆಫ್ಟಿನೆಂಟ್ ಜನರಲು, ಜೊತೆಗೆ ಏರಿಯಾಸು, ಸಬ್ ಏರಿಯಾಸು, ಮೇಜರ್ ಜನರಲು, ಬ್ರಿಗೇಡಿಯರು ಅಂತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿರ್ತಾರೆ. ದ ಇಂಪಾರ್ಟೆಂಟ್ ಟ್ರೈನಿಂಗ್ ಸೆಂಟರ್ಸ್ ಆರ್ ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇನ್ ಕಾಂಡವಾಸ್ಲಾ. ನೋಡ್ತಾ ಇದ್ದೀರಲ್ಲ ನೀವು ಚಿತ್ರದಲ್ಲಿ, ಜಾಯಿನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸರ್ವಿಸ್ ಬಿಫೋರ್ ಸೆಲ್ಫ್. ಸೊ ಇದು ಕಾಂಡವಾಸ್ಲದಲ್ಲಿರ್ತಕ್ಕಂತಹ ಒಂದು ಟ್ರೈನಿಂಗ್ ಸೆಂಟರ್ ನಿಯರ್ ಪುಣೆ. ನೋಡ್ತಾ ಇದ್ದೀರಲ್ಲ, ಪುಣೆ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಕೂಡ ನಾವು ಇಂಡಿಯನ್ ಡಿಫೆನ್ಸ್ ಟ್ರೈನಿಂಗ್ ಸೆಂಟರ್ನ ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ದ ಡಿಫೆನ್ಸ್ ಪರ್ಸನಲ್ ಕಾಲೇಜ್ ಇನ್ ವೆಲ್ಲಿಂಗ್ಟನ್ ನಿಯರ್ ಊಟಿ. ಡಿಫೆನ್ಸ್ ಪರ್ಸನಲ್ ಕಾಲೇಜ್ ವೆಲ್ಲಿಂಗ್ಟನ್ನು ಇದೆಲ್ಲಿ ಬರುತ್ತಪ್ಪ ಅಂದರೆ ಊಟಿಯಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ಟ್ರೈನಿಂಗ್ ಸೆಂಟರ್ಸು. ದ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಇನ್ ನ್ಯೂ ಡೆಲ್ಲಿಯಲ್ಲಿ ಕೂಡ ನ್ಯಾಷನಲ್ ಡಿಫೆನ್ಸ್ ಕಾಲೇಜನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆ್ಯಂಡ್ ದ ಆಫೀಸರ್ ಟ್ರೈನಿಂಗ್ ಸ್ಕೂಲ್ ಇನ್ ಚೆನ್ನೈ. ಇಂಡಿಯನ್ ಮಿಲಿಟರಿ ಎಲ್ಲಿ ನೋಡ್ತೀವಿ? ಚೆನ್ನೈನಲ್ಲಿ ನೋಡ್ತೇವೆ. ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಆರ್ಮಿ ಅಂದರೆ ಭಾರತೀಯ ನೌಕಾಪಡೆಯ ಒಂದು ಜವಾಬ್ದಾರಿ ಏನಾಗಿರುತ್ತೆ? ಟು ಪ್ರೊಟೆಕ್ಟ್ ದ ಲ್ಯಾಂಡ್ ಆ್ಯಂಡ್ ಇಟ್ಸ್ ಸಾವರ್ಜಿನಿಟಿ ಎಗ್ನೆಸ್ಟ್ ದ ಅಟ್ಯಾಕ್ಸ್ ಬೈ ದ ಫಾರಿನ್ ನೇಷನ್ಸ್. ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಬೇರೆ ದೇಶಗಳು ಏನಾದರೂ ಅಟ್ಯಾಕ್ಸ್ ಮಾಡಿದ್ರೆ ಅವುಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಗಡಿಭಾಗಗಳನ್ನು ಕಾಯ್ತಕ್ಕಂಥದ್ದು. ಡಿಫೆನ್ಸ್ ಆಸ್ ಅ ಗ್ರೇಟ್ ಇನ್ಫ್ಲುಯೆನ್ಸ್ ಆನ್ ಅವರ್ ಜಿಯೋಗ್ರಫಿಕಲ್, ಪೊಲಿಟಿಕಲ್, ಸೋಷಲ್ ಆ್ಯಂಡ್ ದ ಟೆಕ್ನಿಕಲ್ ಎನ್ವಿರಾನ್ಮೆಂಟ್ಸ್. ಡಿಫೆನ್ಸು ಭೌಗೋಳಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಆಗಿರುತ್ತೆ. ಇಟ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಗಾರ್ಡಿಂಗ್ ಹೋಲ್ಡರ್ ಏರಿಯಾಸ್ ಆ್ಯಂಡ್ ಇನ್ ದ ಟ್ರ್ಯಾಕಿಂಗ್ ನ್ಯಾಚುರಲ್ ಕೆಲಾಮಿಟೀಸ್. ಅಷ್ಟೇ ಅಲ್ಲದೆ ಏನಾದರೂ ಪ್ರಕೃತಿ ವಿಕೋಪಗಳು ಸಂಭವಿಸಿದಂತಹ ಪ್ರದೇಶಗಳಲ್ಲೂ ಕೂಡ ಇವರು ಹೋಗಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಇಂಡಿಯಾ ಹ್ಯಾಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಕೋಸ್ಟ್ ಲೈನ್. ವಿ ರಿಕ್ವೈರ್ ಎ ಸ್ಟ್ರಾಂಗ್ ನಾವಲ್ ಫೋರ್ಸ್ ಟು ಪ್ರೊಟೆಕ್ಟ್ ದ ಐಲ್ಯಾಂಡ್ಸ್ ಆಫ್ ದ Andaman and Nicobar and the Lakshadweep together with the coast of the mainland. India has one of the world's longest coastline. ಭಾರತ ಒಂದು ಉದ್ದವಾದಂತಹ ಸಮುದ್ರ ತೀರವನ್ನು ಹೊಂದಿದೆ. ಅಂಡಮಾನ್ ಅಂಡ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಇದಕ್ಕೋಸ್ಕರ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳಲ್ಲೂ ಲಕ್ಷದ್ವೀಪಗಳಲ್ಲೂ
ನ್ಯಾವೆಲ್ ಫೋರ್ಸು ನೌಕಾಪಡೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದೆ. ನ್ಯಾವೆಲ್ ಫೋರ್ಸ್ ಇಲ್ಲದೆ ಹೋಗಿದ್ರೆ ಏನು ಮಾಡ್ಬೋದು, ಸಮುದ್ರಗಳ ಕಡೆಯಿಂದ ಶತ್ರುಗಳು ನಮ್ಮ ದೇಶವನ್ನು ಅಟ್ಯಾಕ್ ಮಾಡ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಅಲ್ಲಿ ನ್ಯಾವೆಲ್ ಫೋರ್ಸನ್ನು ಇಡಲಾಗಿದೆ. ಸೊ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ನೇವಿ ಈಸ್ ಆಲ್ಸೋ ಇನ್ ನ್ಯೂ ಡೆಲ್ಲಿ. ಇಟ್ಸ್ ಹೆಡ್ ಈಸ್ ದ ಅಡ್ಮಿರಲ್. ಅಂಡರ್ ಹಿಮ್ ದೇರ್ ಆರ್ ದ ವೇರಿಯಸ್ ಆಫೀಸರ್ಸ್ ಲೈಕ್ ವೈಸ್ ಅಡ್ಮಿರಲ್, ರಿಯರ್ ಅಡ್ಮಿರಲ್, ಕಮಾಂಡರ್, ಕ್ಯಾಪ್ಟನ್, ಲೆಫ್ಟಿನೆಂಟ್ ಕಮಾಂಡರ್, ಲೆಫ್ಟಿನೆಂಟ್ ಆ್ಯಂಡ್ ಸಬ್ ಲೆಫ್ಟಿನೆಂಟ್. ಸೊ ಈ ರೀತಿಯಾಗಿ ನಾವು ಗ್ರೇಡ್ಸ್ಗಳನ್ನು ನಾವು ನೇವಿಯಲ್ಲಿ ನೋಡ್ಬೋದಾಗಿದೆ. ಯಾವಪ್ಪ ಅಂದರೆ ವೈಸ್ ಅಡ್ಮಿರಲ್ ಇರ್ತಾರೆ, ಅವ್ರ ಕೆಳಗಡೆ ರಿಯರ್ ಅಡ್ಮಿರಲ್ ಇರ್ತಾರೆ, ಅವ್ರ ನಂತರ ಕಮಾಂಡರ್ ಇರ್ತಾರೆ, ಕಮಾಂಡರ್ ನಂತರ ಕ್ಯಾಪ್ಟನ್ನು, ಕ್ಯಾಪ್ಟನ್ ನಂತರ ಲೆಫ್ಟಿನೆಂಟ್ ಕಮಾಂಡರು, ನಂತರ ಲೆಫ್ಟಿನೆಂಟ್ ಆ್ಯಂಡ್ ಸಬ್ ಲೆಫ್ಟಿನೆಂಟ್ ಥರ ಇರ್ತಾರೆ. ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಅಡ್ಮಿರಲ್ ಸುನಿಲ್ ಲಾಂಬಾ ಅವರನ್ನು ನೋಡ್ತಾ ಇದ್ದೀರಾ. ಸೊ ಅವರ್ ನೇವಿ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಇಂಟು 3 ನಾವಲ್ ಕಮಾಂಡೋಸ್. ನಮ್ಮ ಭಾರತೀಯ ನೌಕಾಪಡೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ವೆಸ್ಟರ್ನ್ ನಾವೆಲ್ ಕಮಾಂಡ್, ನಾವೆಲ್ ಡಾಕ್ಯಾರ್ಡ್ ಮುಂಬೈ ಆ್ಯಂಡ್ ವೆಸ್ಟರ್ನ್ ನಾವೆಲ್ ಕಮಾಂಡ್. ಎರಡನೇದು ಬಂದು ಈಸ್ಟರ್ನ್ ನಾವೆಲ್ ಕಮಾಂಡ್, ಇದನ್ನು ನಾವು ವಿಶಾಖಪಟ್ಟಣಮಲ್ಲಿ ನೋಡ್ತೀವಿ. ಮೂರನೇದು ಸದರ್ನ್ ಕಮಾಂಡ್ ಕೊಚ್ಚಿನ್, ಸದರ್ನ್ ನಾವೆಲ್ ಕಮಾಂಡನ್ನು ಕೊಚ್ಚಿನಲ್ಲೂ ಕೂಡ ನೋಡ್ತೀವಿ. ದ ವೆಸ್ಟರ್ನ್ ಫ್ಲೀಟ್ ಆ್ಯಂಡ್ ದ ಈಸ್ಟರ್ನ್ ಫ್ಲೀಟ್ಸ್. ನ್ಯಾವಿಗಳಲ್ಲಿ ಮತ್ತೆ 2 ಬಗೆಗಳನ್ನು ನೋಡ್ತೀವಿ, ಈಸ್ಟರ್ನು ಮತ್ತು ವೆಸ್ಟರ್ನು, ಪೂರ್ವ ಮತ್ತು ಪಶ್ಚಿಮ ಭಾಗಗಳೆಲ್ಲ ಇರ್ತಕ್ಕಂಥ ನೇವಿಯನ್ನು ಕೂಡ ನೋಡ್ಬೋದಾಗಿದೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಟ್ ವಿಶಾಖಪಟ್ಟಣಂ. ಹಿಂದೂಸ್ತಾನ್ ಶಿಪ್ ಯಾರ್ಡನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಹಡಗು ಕಟ್ಟುವ ತಾಣ ಇದು. ಇಲ್ಲಿ ಹಡಗುಗಳನ್ನು ತಯಾರಿಸಲಾಗುತ್ತೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಶಿಪ್ ಯಾರ್ಡು ವಿಶಾಖಪಟ್ಟಣಮಲ್ಲಿ ನಾವು ನೋಡ್ತೇವೆ. ಕಲ್ಕತ್ತಾ ಆ್ಯಂಡ್ ಗೋವಾ ಶಿಪ್ ಯಾರ್ಡ್ಸ್. ಇಲ್ಲಿ ಚಿತ್ರದಲ್ಲಿ ನಂತರ ಕಲ್ಕತ್ತಾ ಮತ್ತು ಗೋವಾಗಳಲ್ಲೂ ಕೂಡ ಶಿಪ್ ಯಾರ್ಡ್ಸ್ಗಳಿರ್ತವೆ. ಇಲ್ಲೂ ಕೂಡ ಹಡಗುಗಳನ್ನು, ಶಿಪ್ಗಳನ್ನು ತಯಾರಿಸ್ತಕ್ಕಂಥದ್ದನ್ನು ನಾವು ಕಾರ್ಖಾನೆಗಳನ್ನು ನೋಡ್ಬೋದಾಗಿದೆ. ನೆಕ್ಸ್ಟ್ ವೇರಿಯಸ್ ಫ್ರೈಗೇಟ್ಸ್ ಆ್ಯಂಡ್ ವಾರ್ಶಿಪ್ಸ್. INS ನೀಲಗಿರಿ ಆ್ಯಂಡ್ ದ ಹಿಮಗಿರಿ ಆ್ಯಂಡ್ ದ ತಾರಾಗಿರಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಶಿಪ್ಸು, ಯುದ್ಧಕ್ಕೆ ಬಳಸ್ತಕ್ಕಂತಹ ಹಡಗುಗಳು, ದೊಡ್ಡ ದೊಡ್ಡ ಹಡಗುಗಳು. INS ಗೋದಾವರಿ ಸರ್ವೆ ಶಿಪ್ಸ್ ಆ್ಯಂಡ್ ದ INS ವಿಭೂತಿ, ಎ ವಾರ್ಶಿಪ್ ಎಕ್ವಿಪ್ಡ್ ವಿತ್ ದ ರಾಕೆಟ್ಸ್. ಡ್ಯೂ ಟು ಆಲ್ ದೀಸ್ ಡೆವಲಪ್ಮೆಂಟ್ಸ್, ಇಂಡಿಯಾ ಈಸ್ ಕನ್ಸಿಡರ್ಡ್ ದ 6th ನೇಷನ್ ಟು ಪೊಸೆಸ್ ದ ಅಲ್ಟ್ರಾ ಮಾಡರ್ನ್ ವಾರ್ಶಿಪ್. ಈ ಥರದ ಎಲ್ಲ ಅಲ್ಟ್ರಾ ಮಾಡರ್ನ್ ಇರ್ತಕ್ಕಂತಹ ಶಿಪ್ಗಳನ್ನು, ವಾರ್ಗಳಿಗೆ ಬಳಸ್ತಕ್ಕಂತಹ, ಯುದ್ಧಗಳಿಗೆ ಬಳಸ್ತಕ್ಕಂತಹ ದೊಡ್ಡ ದೊಡ್ಡ ಹಡಗುಗಳು ನಮ್ಮ ಹತ್ರ ಇರೋದ್ರಿಂದ ಇಡೀ ಪ್ರಪಂಚದಲ್ಲೇ 6ನೇ ಸ್ಥಾನದಲ್ಲಿ ನಮ್ಮ ದೇಶ ನೌಕಾಪಡೆಯಲ್ಲಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಸಬ್ಮರೀನ್ಸ್ ಆಫ್ ಇಂಡಿಯಾ. ಸೊ ದ ಇಂಡಿಯನ್ ನೇವಿ ಹ್ಯಾಸ್ 2 ಟ್ರೈನಿಂಗ್ ಸೆಂಟರ್ಸ್. ನಾವು ಮತ್ತೆ ಇಂಡಿಯನ್ ನೇವಿಯನ್ನು 2 ಟ್ರೈನಿಂಗ್ ಸೆಂಟರ್ಗಳು ಇರ್ತಕ್ಕಂಥದ್ದನ್ನು ನೋಡ್ಬೋದು. ಕೇರಳ INS ವಧುವರ್ತಿ ಆ್ಯಂಡ್ INS ಶಿವಾಜಿ. INS ವಧುವರ್ತಿ ಮತ್ತು INS ಶಿವಾಜಿ ಇವೆರಡೂ ಕೂಡ ನೇವಿಯ ಟ್ರೈನಿಂಗ್ ಸೆಂಟರ್ಸ್ಗಳಾಗಿರುತ್ತೆ. ಇಂಡಿಯನ್ ಏರ್ಫೋರ್ಸ್. ದ ಇಂಡಿಯನ್ ಏರ್ಫೋರ್ಸ್ ವರ್ಕ್ಸ್ effectively and courageously both during the war times and the peace time. It has succeeded in ensuring safety, security and stability. ನಂತರ ನಾವು ಏರ್ಫೋರ್ಸನ್ನು ನೋಡೋದಾದರೆ, ಇಂಡಿಯನ್ ಏರ್ಫೋರ್ಸು ಕೂಡ ತುಂಬ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಏರ್ಫೋರ್ಸನ್ನು ನಾವು ನೋಡ್ತೀವಿ. ದೊಡ್ಡ ದೊಡ್ಡ ವಿಮಾನಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು, ಹೆಲಿಕಾಪ್ಟರ್ಗಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸಾವಿರಾರು ಹೆಲಿಕಾಪ್ಟರ್ಗಳು ಯುದ್ಧಗಳಿಗೆ ಬಳಸ್ತಕ್ಕಂಥವು ಇದ್ದಾವೆ. ಚಿತ್ರದಲ್ಲಿ ನೋಡ್ತಾ ಇರೋದು ಶ್ರೀ ಅರೂಪ್ ರಾಹ ಅಂತಕ್ಕಂಥವ್ರು. ದ ಹೆಡ್ ಆಫ್ ದ ಏರ್ಫೋರ್ಸ್ ಈಸ್ ಇನ್ ಏರ್ ಚೀಫ್ ಮಾರ್ಷಲ್. ದ ಚೀಫ್ನ ಏನಂತ ಕರೀತಾರೆ ಅಂದರೆ ಏರ್ ಚೀಫ್ ಮಾರ್ಷಲ್ ಅಂತ ಹೇಳ್ಬಿಟ್ಟು ಇವರನ್ನು ಕರೀತಾರೆ. ಆಪರೇಷನಲ್ ಕಮಾಂಡರ್ಸ್ ಆ್ಯಂಡ್ ದ ವೆಸ್ಟರ್ನ್ ಕಮಾಂಡರ್ಸ್ ಇಟ್ ಈಸ್ ಇನ್ ನ್ಯೂ ಡೆಲ್ಲಿ. ಆ್ಯಂಡ್ ದೆನ್ ಈಸ್ಟರ್ನ್ ಕಮಾಂಡೋ ಈಸ್ ಇನ್ ಶಿಲ್ಲಾಂಗ್. ಶಿಲ್ಲಾಂಗ್ ಎಲ್ಲಿ ಬರುತ್ತಪ್ಪ ಅಂದರೆ ಮೇಘಾಲಯದಲ್ಲಿ ಬರುತ್ತೆ. ಸೆಂಟ್ರಲ್ ಕಮಾಂಡ್ ಇಟ್ ಈಸ್ ಇನ್ ಅಲಹಾಬಾದ್, ಉತ್ತರ ಪ್ರದೇಶ್. ನೆಕ್ಸ್ಟ್ ಸೌತ್ ವೆಸ್ಟರ್ನ್ ಕಮಾಂಡ್ ಗಾಂಧಿನಗರ್, ಗುಜರಾತ್. ಸೌತ್ ಕಮಾಂಡ್ ತಿರುವನಂತಪುರಂ, ಕೇರಳ. ಫಂಕ್ಷನಲ್ ಕಮಾಂಡೋಸ್. ದ ಟ್ರೈನಿಂಗ್ ಕಮಾಂಡೋ ಈಸ್ ಇನ್ ಬ್ಯಾಂಗ್ಳೂರ್, ಕರ್ನಾಟಕ.
ಟ್ರೈನಿಂಗ್ ಕಮಾಂಡೋ ನಾವು ಎಲ್ಲಿ ನೋಡ್ತೀವಿ ಏರ್ಫೋರ್ಸಿಂದ ಅಂದರೆ ಬ್ಯಾಂಗ್ಳೂರಿನಲ್ಲಿ ಯಲಹಂಕದಲ್ಲಿ ನೋಡ್ತೀವಿ. ಮೇಂಟೆನೆನ್ಸ್ ಕಮಾಂಡ್ನ ನಾಗ್ಪುರ್ ಮಹಾರಾಷ್ಟ್ರದಲ್ಲಿ ನೋಡ್ತೇವೆ. ಚಿತ್ರದಲ್ಲಿ